ಒಂದು ಆಡಳಿತ ಪಕ್ಷ ಅಥವಾ ರಾಜ್ಯ ಸರ್ಕಾರ ಅಂತ ಬಂದಾಗ ಜನಗಳಿಗೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಒಂದು ಆಡಳಿತ ಪಕ್ಷವಾಗಿದ್ದುಕೊಂಡು ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ರಾಜ್ಯದ ಜನರ ಏಳಿಗೆಗೋಸ್ಕರ ಕೆಲಸ ಮಾಡಬೇಕಾಗುತ್ತೆ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಆದ್ರೆ ಇಂತಹ ಆಡಳಿತ ಪಕ್ಷದಲ್ಲೇ ಇವಾಗ ಬಣ ಬಡದಾಟ ಶುರು ಆಗ್ಬಿಟ್ಟಿದೆ. ಒಂದ್ ಕಡೆ ಮುಖ್ಯಮಂತ್ರಿಗಳ ಬಣ, ಇನ್ನೊಂದ್ ಕಡೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣ. ಈ ಡಿನ್ನರ್ ಪಾಲಿಟಿಕ್ಸ್, ಈ ಬಣ ಬಡಿದಾಟ ಇದೆಲ್ಲವೂ ಅಥವಾ ಪವರ್ ಶೇರಿಂಗ್ ವಾರ್ ಇದೆಲ್ಲವೂ ಕೂಡ ಕಾಂಗ್ರೆಸ್ ಅನ್ನ ನಡು ಬೀದಿಯಲ್ಲಿ ನಿಲ್ಲೋ ತರ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಈಗ ನಗೆ ಪಾಟ್ಲಿಗೆ ಈಡಾಗಿದೆ. ಜವಾಬ್ದಾರಿಯನ್ನ ಮರೆತು, ಅಭಿವೃದ್ಧಿ ಕೆಲಸಗಳನ್ನ ಮರೆತು ಬರೀ ಇವಾಗ ಕುರ್ಚಿಗೋಸ್ಕರ ಕಾದಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷವನ್ನ ನಾವು ರಾಜ್ಯದಲ್ಲಿ ಇವಾಗ ನೋಡ್ತಾ ಇದ್ದೀವಿ. ಇನ್ನ ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಶುರು ಆಗುತ್ತೆ. ಯಾಕಂತಂದ್ರೆ ಈ ಬಣ ಬಡದಾಟಕ್ಕೆ ಬ್ರೇಕ್ ಹಾಕ್ಲೇಬೇಕು ಅಂತ ಹೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ನಿರ್ಧಾರವನ್ನ ಮಾಡಿಕೊಂಡಿದೆ. ಹಾಗಾಗಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಸುರ್ಜೇವಾಲಾ ಅವರ ಮಾತುಗಳಿಗೆ ಇವರು ಏನ್ ಹೇಳ್ತಾರೆ, ಇವ್ರೇನಾದ್ರೂ ಅರ್ಥ ಮಾಡ್ಕೊಳ್ತಾರಾ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ಎಸ್, ಹಸ್ತವ್ಯಸ್ತಕ್ಕೆ ಪರಿಹಾರ ಸಿಗುತ್ತಾ ನಿಜವಾಗ್ಲೂ ಕೂಡ ಶಾಸಕಾಂಗ ಸಭೆಯಿಂದ? ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಸಭೆ ಶುರುವಾಗುತ್ತೆ. ಕಾಂಗ್ರೆಸ್ನ ಬಡಬಡಿದಾಟಕ್ಕೆ ಹೈಕಮಾಂಡ್ ಲಗಾಮ್ ಹಾಕುತ್ತಾ? ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡ್ತಾ ಇದೆ ಕಾಂಗ್ರೆಸ್ನ ಬಣ ಫೈಟ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಇವತ್ತು ಸಿಎಲ್ಪಿ ಸಭೆ ಇರೋದು. ಡಿನ್ನರ್ ಮೀಟಿಂಗ್ಗೆ ತಡೆ ಕೊಟ್ಟು ಸಿಎಲ್ಪಿಗೆ ಸೂಚಿಸಿತ್ತು ಹೈಕಮಾಂಡ್. ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಒಗ್ಗಟ್ಟಿಗೆ ಸುರ್ಜೇವಾಲಾ ಸೂಚಿಸಿದ್ರೆ ಶಾಸಕರು ಒಪ್ಕೊಳ್ತಾರಾ, ಸಚಿವರು ಒಪ್ಕೊಳ್ತಾರಾ? ಹಿರಿಯ ಸಚಿವರುಗಳೇ ಯಾರು ಒಪ್ಕೊಳ್ತಾ ಇಲ್ಲ ಇದಕ್ಕೆ. ಒಂದಷ್ಟು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರು. ಬಿಡಪ್ಪ, ಇವ್ರು ಏನೋ ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಇವರು ಬರೀ ಅಧಿಕಾರದ ಆಸೆಗೋಸ್ಕರ ಕಚ್ಚಾಡ್ತಾ ಇದ್ದಾರೆ. ಈ ಅಧಿಕಾರದ ಹಗ್ಗ ಜಗ್ಗಾಟಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ? ಸುರ್ಜೇವಾಲಾ ಅವರು ಬ್ರೇಕ್ ಹಾಕ್ತಾರಾ ಅನ್ನುವಂತಹ ದೊಡ್ಡ ಪ್ರಶ್ನೆ ಇದೆ. ಈ ಅಧಿಕಾರದ ಹಗ್ಗ ಜಗ್ಗಾಟದಲ್ಲಿ ಮುಂದಾದವರಿಗೆ ಹೈಕಮಾಂಡ್ ದೊಡ್ಡ ಶಾಕ್ ಕೊಟ್ಟಿದೆ. ಸಚಿವರುಗಳ ರಿಪೋರ್ಟ್ ಕಾರ್ಡ್ ಅನ್ನ ಕೇಳಿದೆ ಹೈಕಮಾಂಡ್. ಕುರ್ಚಿ ಬೇಕು, ಅಧಿಕಾರ ಬೇಕು, ಅದು ಬೇಕು, ಇದು ಬೇಕು ಅಂತ ಇದ್ದೀರಲ್ಲಪ್ಪ, ನಿಮ್ಮ ರಿಪೋರ್ಟ್ ಕಾರ್ಡ್ ಕೊಡಿ. ಏನ್ ಕಡ್ದು ಕಟ್ಟೆ ಹಾಕಿದಿರಿ, ಏನ್ ಗನಂಧಾರಿ ಕೆಲಸ ಮಾಡಿದಿರಿ, ನಿಮ್ ಕಾರ್ಯವೈಖರಿ ಏನು, ಪಕ್ಷಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದೀರಿ, ನೀವು ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸೋದಕ್ಕೆ ಸಚಿವರು ಏನೇನ್ ಕೆಲಸ ಮಾಡಿದಿರಿ, ನೀವು ನಿಮ್ಮ ಇಲಾಖೆಗಳಲ್ಲಿ ನೀವು ಮಾಡಿರುವಂತ ಪ್ರಮುಖ ಸಾಧನೆಗಳೇನು, ಈ 1.5 ವರ್ಷದಲ್ಲಿ ಏನಂತ ಸಾಧನೆ ಮಾಡಿ ದಬಾಕಿದ್ದೀರಿ ನೀವು, ಅದರ ರಿಪೋರ್ಟ್ ಕಾರ್ಡ್ ಕೊಡಿ ಅಂತ ಸುರ್ಜೇವಾಲಾ ಅವರು ಕೇಳ್ತಾ ಇದ್ದಾರೆ ಹೈಕಮಾಂಡ್. ಪಕ್ಷದ ಸಂಘಟನೆಗೆ ಸಚಿವರು ನೀಡಿದ ಕೊಡುಗೆಗಳೇನು, ಏನು, ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಪಾರ್ಟಿ ಅಂಡ್ ಟು ದ ಗವರ್ನಮೆಂಟ್? ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾಗೆ ಸಿಎಂ ಡಿಸಿಎಂ ವರದಿಯನ್ನ ಸಲ್ಲಿಸಿದ್ದಾರೆ. ಎಲ್ಲ ಸಚಿವರ 20 ತಿಂಗಳ ಕಾರ್ಯವೈಖರಿ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ನೋಡಿ, ನಾವು ಸಿಎಂ ಬಣ, ನಾವು ಡಿಸಿಎಂ ಬಣ, ಒಕ್ಕಲಿಗ ಸಮುದಾಯಕ್ಕೆ ಸಿಎಂ ಸೀಟ್ ಕೊಡಬೇಕು ಅಥವಾ ಹಿಂದುಳಿದ ಸಮುದಾಯದಲ್ಲೇ ಆ ಸಿಎಂ ಸೀಟ್ ಇರಬೇಕು ಅಂತೆಲ್ಲ ಮಾತಾಡ್ತಾರಲ್ಲ. ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ನಿಮ್ಮ ರಿಪೋರ್ಟ್ ಕಾರ್ಡ್ ಕೊಡಿ, ನೀವು ಏನ್ ಗನಂಧಾರಿ ಕೆಲಸ ಮಾಡಿದೀರಾ ರಾಜ್ಯದಲ್ಲಿ ನೋಡ್ತೀನಿ ಅಂತ ಹೇಳಿ ಹೈಕಮಾಂಡ್ ದೊಡ್ಡ ಶಾಕ್ ಕೊಟ್ಟಿದೆ. ಅಷ್ಟೇ ಅಲ್ಲ, ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ಪಟ್ಟು ಹಿಡಿತಾರಾ ಅಂತ. ಈಗ ಹೈಕಮಾಂಡ್ ಏನೋ ರಿಪೋರ್ಟ್ ಕಾರ್ಡ್ಗಳನ್ನ ಕೇಳ್ತಾ ಇದೆ, ಅದಕ್ಕೆ ಶಾಸಕರು ಏನ್ ಹೇಳ್ತಾರೆ? ದಲಿತ ಶಾಸಕರ ಡಿನ್ನರ್ ಮೀಟಿಂಗ್ ತಡೆ ಹಾಕಿದ್ದಕ್ಕೆ ಆಕ್ಷೇಪನ? ಯಾವೆಲ್ಲ ವಿಚಾರಗಳು ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗಬಹುದು? ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಆಕಾಂಕ್ಷಿಗಳು ಆಗ್ರಹಿಸಬಹುದು. ಸಿಎಂ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚೆ ಆಗಬಹುದು. ಪವರ್ ಶೇರಿಂಗ್, ಸೀಟ್ ಹಂಚಿಕೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಿಎಂ ಬಣ ಒತ್ತಾಯ ಮಾಡಬಹುದು. ಬದಲಾವಣೆ ಮಾಡಿ, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಮಾಡಿದಿರಿ, 2 ಹುದ್ದೆ ಇಟ್ಕೊಂಡಿದ್ದಾರೆ ಡಿಸಿಎಂ ಅಂತ ಹೇಳಿ. ಸಿಎಂ ಡಿಸಿಎಂ ಅಧಿಕಾರ ಹಂಚಿಕೆ ಸೂತ್ರ ಸಂಧಾನನ ಕಾಂಗ್ರೆಸ್ ಶಾಸಕರ ಸಭೆಯಲ್ಲಿ ಏನೆಲ್ಲ ವಿಚಾರಗಳ ಮಂಥನ ಆಗುತ್ತೆ ಒಂದಂತೂ ತಿಳ್ಕೊಂಬಿಡಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಯಾವ ಚಿಂತನ ಮಂಥನ ಕೂಡ ನಡೆಯೋದಿಲ್ಲ. ಇಲ್ಲಿ ನಡೆಯೋದು ಕಾಂಗ್ರೆಸ್ ಪಕ್ಷದ ಬಣ ಬಡಿದಾಟಕ್ಕೆ ಏನ್ ಕಡಿವಾಣ ಹಾಕಬೇಕು ಅನ್ನುವಂತ ಸೂತ್ರಗಳ ಚಿಂತನ ಮಂಥನ ನಡೆಯುತ್ತೆ ಹೊರತು ರಾಜ್ಯದ ಅಭಿವೃದ್ಧಿ ಕೆಲಸದ ಬಗ್ಗೆ, ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ ಇಲ್ಲಿ ಚರ್ಚೆ ಆಗೋದಿಲ್ಲ. ಇದು ಶಾಸಕಾಂಗ ಪಕ್ಷದ ಸಭೆ. ಹಾಗಾದ್ರೆ ಕಾಂಗ್ರೆಸ್ನ ಯಾವ್ಯಾವ ನಾಯಕರು ಏನೇನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಅದಕ್ಕೆ ಹೆಡ್ ಇದ್ದಾರೆ ಹೋಮ್ ಮಿನಿಸ್ಟರ್.
ಸರ್ ಈಗ ನೀವು ಕೂಡ ಎದ್ದಿದ್ದೀರಲ್ಲ, ನಾವು ಅದ್ರ ಮೆಂಬರ್ ಅಷ್ಟೇ. ಸರ್ ಈಗ ಪ್ರಸ್ತಾಪ ಮಾಡಬೇಕಾದ ಅವ್ರವ್ರು ಮಾಡಲಿ ನೋಡೋಣ. ಕೋರ್ ಟೀಮ್ ಅಲ್ವಾ ಸರ್ ಎಲ್ಲ ಸೇರಿ, ಹಾಗಾಗಿ ನಾವು ಮೆಂಬರ್, ಅದಕ್ಕೆ ಮೆಂಬರ್ ಅಲ್ವಾ ಸರ್ ನೀವು? ಚೇರ್ಮನ್ರು ಹೋಮ್ ಮಿನಿಸ್ಟರ್ ಇದ್ದಾರೆ, ಅವ್ರು ಪ್ರಸ್ತಾಪ ಮಾಡಬೇಕು. ನಾವು ಮತ್ತೆ ಮಾಡ್ತೀವಿ ಅನುಮತಿ ಕೊಡಿ ಅಂತ ಕೊಟ್ಟರೆ ಮಾಡೋ, ಈ ಸಲ ಗ್ರ್ಯಾಂಡ್ ಆಗಿ ಮಾಡೋಣ. ಅದಕ್ಕೆ ಎಲ್ಲ ಕೂಡ ಕಪೋಕಲ್ಪಿತ. ಸಂಪುಟ ಪುನರ್ರಚನೆ ಸಂಪೂರ್ಣ ಜವಾಬ್ದಾರಿ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಸಿಎಂ ಬದಲಾವಣೆ ನಿರೀಕ್ಷೆ ಸಾಧ್ಯತೆ ರೂಮರ್ಗಳು ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷದ ಚೌಕಟ್ಟಿನ ಒಳಗಡೆ ಮಾತನಾಡೋದ್ರಲ್ಲಿ ವಿಶ್ವಾಸ ಇಟ್ಕೊಂಡಿದ್ದೀನಿ. ಸಿಎಂ ಬದಲಾವಣೆ ಆಗಿರಬಹುದು, ಇದರ ವಿಚಾರವಾಗಿರಬಹುದು, ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬಿಟ್ಟಿರುವಂತ ವಿಚಾರ ಅಂತ ನಾನು ಹೇಳ್ತೀನಿ. ನೋಡು, ಆ ಪ್ರಕಾರ ಪರಿಸ್ಥಿತಿ ಬಂದಾಗ ವಿಚಾರ ಮಾಡೋದು. ಈಗೇನು ನಾವು ಇನ್ನೂ ವಿಚಾರ ಮಾಡಿಲ್ಲ. ಹಿಂದೆ ಮಾಡಿದ್ದೆ, ಆಗಬಾರ್ದಂತೆಲ್ಲ ಎಲ್ಲ ಅರ್ಧೆ ನನಗದೆ. ನಾನೇ 9 ಬಾರಿ ಬಾರಿಸಿ ಬಂದಿನಿ ಅಸೆಂಬ್ಲಿಗೆ ಸಲ. ಹಾಗಾಗಿ ಅದ ಅರ್ಥ ಚೀಫ್ ಮಿನಿಸ್ಟರ್ ಆಗ್ಬೇಕು ಆಗಬಾರ್ದಂತಲ್ಲ. ಅದು ಆ ಸಮಯದಲ್ಲಿ ಎಲ್ಲರೂ ಕೂಡಿ ವಿಚಾರ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಇವತ್ತು ನಾನು ಆಸ್ಪಿರೆಂಟ್ ಅಲ್ಲ. ನಮ್ಮವ್ರು ಯಾರು ಹೇಳಿದಂಗಿಲ್ಲ ಅಂತದೇನು. ಅಂತದೇನು ಹೇಳಿದ್ರೆ ಹೇಳಿ, ಗೊಂದಲ ಏನಿದೆ? ಅವ್ರವ್ರ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಸ್ವಾತಂತ್ರ್ಯ ಇಲ್ಲ. ಗೊಂದಲ ಕ್ರಿಯೇಟ್ ಮಾಡ್ತೀರಿ. ಎಲ್ಲಿ ಸಭೆ ಮುಂದೂಡಿದೀವಿ ಅಂತ ಹೇಳಿದ್ದಾರೆ, ಬಂದ ತಿಳಿಲ್ಲ. ಮುಂದೂಡಿದೆ.